ಓಕೆ ಗಾಯ್ಸ್, ಫೈನಲಿ ಊಟಕ್ಕೆ ಬಂದಿದ್ದೀವಿ. ಮಲೆ ಮಹದೇಶ್ವರಕ್ಕೆ ಬರ್ತೀರಾ ಅಂದರೆ ಕ್ಯಾಶ್ ಇಟ್ಕೊಂಡು ಬನ್ನಿ ನೀವು. ನನ್ನ ಸ್ಲಿಪ್ಪರ್ ಬೇರೆ ಕಿತ್ತೋಯ್ತು ಬರಬೇಕಾದ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಇವತ್ತು ಸ್ಪೆಷಲ್ ವ್ಲಾಗ್, ಯಾಕಂದರೆ ನಾನು ಅಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ನನ್ನ ಫೇವ್ರೆಟ್ ಪ್ಲೇಸ್. ಸೊ ಬನ್ನಿ ಹೊರಡೋಣ. ಆ್ಯಂಡ್ ಟೈಮ್ 5:30 ಆಗಿದೆ. ಇಬ್ಬರೇ ಹೋಗ್ತಿರೋದನ್ನ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಟೈಮ್ ಆಗೋಯ್ತು, ಬೆಳಗ್ಗೆ 7 ಗಂಟೆಗೆ ಹೊರಟೋರು ನಾವು. 12:30ಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಒಳಗಡೆ ದರ್ಶನ ಮಾಡಿ ಮುಗಿಸ್ಕೊಂಬಂದು ಮಾತಾಡ್ತೀನಿ. ಲೆಟ್ಸ್ ಗೋ. ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ಪೆನ್ ಜಾಸ್ತಿ ಒಂದು ರೌಂಡ್ ಬಂದು ಆಮೇಲೆ ದೇವಸ್ಥಾನ ಒಳಗಡೆ ಹೋಗಬೇಕು. ಸೊ ಇದು ಹಚ್ಬಿಟ್ಟು ಹೋಗೋಣ ಬನ್ನಿ. ಅನಿಸ್ತದೆ ದರ್ಶನಕ್ಕೆ ಹೋಗ್ತಿರೋದು. ತುಂಬ ಖುಷಿ ಆಗ್ತಿದೆ. ಜೋರಾಗಿ ಮಾತಾಡಬೇಕು. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಅಂತ ಇವಾಗ ನೇರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೈಸ್, ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನಿಮಗೆ ಕೇಳಿಸ್ತಿದೆ ಎಲ್ಲೋ ಗೊತ್ತಿಲ್ಲ. ದಯವಿಟ್ಟು ಮಲೆ ಮಹದೇಶ್ವರಕ್ಕೆ ಬರ್ತೀರಾ ಅಂದರೆ ಕ್ಯಾಶ್ ಇಟ್ಕೊಂಡು ಬನ್ನಿ. ನೀವು ಫೋನ್ ಪೇ ಎಲ್ಲ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಆಗಲ್ಲ. ಸೊ ಪಟ್ಟೆ ಬೇರೆ ಹಾಕ್ಸ್ಕೊಂಡಿದ್ದೀನಿ ನಾನು. ತುಂಬ ಖುಷಿ ಆಗ್ತದೆ, ಒಂಥರ ಒಳ್ಳೆ ಡಿವೈನ್ ವೈಬ್ ಅನಿಸುತ್ತೆ. ಇವಾಗ ಒಳಗೆ ಹೋಗಬೇಕು. ಲೇಟ್ ಆಗುತ್ತೆ ಅಂತ ನೇರ ದರ್ಶನಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಸೊ ಒಳಗೆ ಹೋಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೌ ಮಾಡಲ್ಲ. ಸೊ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಕೀಪ್ ವಾಚಿಂಗ್. ಓಕೆ ಗೈಸ್, ಇವಾಗ ದರ್ಶನ ಮುಗೀತು. ದರ್ಶನ ಮಾಮೂಲಿ ಯಾವಾಗಲೇ ಹೇಳ್ದಂಗೆ ದರ್ಶನ ಅರ್ಧ ಗಂಟೆನೂ ಆಗಿಲ್ಲ ಅಲ್ವಾ? ಎಷ್ಟೊತ್ತಾಯ್ತು? ಅರ್ಧ ಗಂಟೆನೂ ಆಗಿಲ್ಲ ಆ್ಯಕ್ಚುಲಿ, ಅಷ್ಟು ಬೇಗ ಮುಗಿದೋಯ್ತು. ಸೊ ಹಣ್ಣು ಕಾಯೆಲ್ಲ ತೊಗೊಂಡು ಪೂಜೆ ಮಾಡಿಸಿ ಇವಾಗ ಅದೇನಂತಾರೆ ಬಸವ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೂ ತೋರಿಸ್ತೀನಿ, ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ ಅಷ್ಟೇ. ಸೊ ಈಗ ಬಸವ ಕಡೆ ಹೋಗ್ತಿದ್ದು, ಅಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ನಾವು ಅಂತರಗಂಗೆಗೆ ಹೋಗ್ತಾ ಇದ್ದೀವಿ. ಅಂತರಗಂಗೆ ಯಾರ್ಯಾರು ಬಂದಿದ್ದೀರೋ ಬೆಟ್ಟಕ್ಕೆ ಗೊತ್ತಿರುತ್ತೆ, ಇಲ್ಲ ಅಂದರೆ ನಾನು ಹೇಳ್ತಿರೋ ಟರ್ಮ್ಸ್ ನಮ್ಗೆ ಯೂಶ್ವಲಿ ಗೊತ್ತಾಗಲ್ಲ. ಬಟ್ ಎಲ್ಲನೂ ತೋರಿಸ್ತೀನಿ. ಇವಾಗ ಅಲ್ಲಿ ಮೇಯ್ನ್ ದರ್ಶನ ಮುಗೀತು, ಈಗ ಅಂತರಗಂಗೆಗೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಇವಾಗ ಅಂತರಗಂಗೆ ಮುಗೀತು. ನಾನು ಜಾಸ್ತಿ ಎಲ್ಲ ತೋರ್ಸೋಕೆ ಆಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಸೊ ಈಗ ಬನ್ನಿ, ಬೇರೆ ಕಡೆ ಹೋಗ್ಬೇಕು. ಯಾವ ರೇಂಜ್ ಕಾಲು ಸುಡ್ತಾ ಇದೆ ಅಂದರೆ ಓಡೋಕ್ಕೂ ಆಗಲ್ಲ, ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ನಂಗೆ ಆಗಿದೆ ನಮ್ಮ ಜೀವನ. ಹೆಂಗನ್ಸ್ತದೆ ಬಿಸಿಲು? ತುಂಬ ಬಿಸಿಲು, ಕಾಲೆಲ್ಲ ಸುಟ್ಟೋಗ್ತಾ ಇದೆ. ತುಂಬ ಅಂದರೆ ತುಂಬ ಬಿಸಿಲಿದೆ, ಬಟ್ ಆದರೂ ಮಾಡಲೇಬೇಕಲ್ಲ ಅಂತ ಬರ್ತಾಯಿದ್ದೀವಿ. ಸೊ ಈಗ ಅಂತರಗಂಗೆ ಮುಗೀತು. ಈಗ ವಾಪಸ್ಸು ಹೋಗಿ ಏನೂ ತಿಂದಿಲ್ಲ, ಫೋಟೋ ಗೀಟೋ ತೊಗೊಂಡು ತಿಂದ್ಬಿಟ್ಟು ಆಮೇಲೆ ಏನು ಮಾಡುತ್ತೋ ನೋಡಬೇಕು. ಸೊ ರಶ್ಶು ತುಂಬಾ ಇಲ್ಲ, ಕಮ್ಮಿನೂ ಇಲ್ಲ, ಇದ್ದಾರೆ, ಮಿನಿಮಮ್ ಆಗಿ ರಶ್ ಇದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇಲ್ಲ. ಸೊ ಇಷ್ಟು ರಶ್ ಇದ್ದಾರೆ. ಸೊ ಈಗೆಲ್ಲ ಮುಗೀತು, ಬನ್ನಿ ಹೋಗಿ ತಿನ್ನಕ್ಕೆ ಹೋಗೋಣ. ಮಾದಪ್ಪ ದುರ್ಗೇಶ್ವರನ ಉಳಿವಾಂದ್ಯ ಮಾ ಪಾರ್ವತಿ ಜಗನ್ಮಾತಾಯಿ ಮಲ್ಲಿಕಾರ್ಜುನ. ಬೆಳಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ತಿನ್ನದೆ ಸಾಧನೆ ಮಾಡಿರೋ ಅಂಜಾಕ್ಷಿ ಅವರಿಗೆ ನೀರನ್ನು ತಗೊಳ್ಳಿ. ಹೆಂಗನ್ಸ್ತು? ಖುಷಿ ಆಯಿತು. ಒಳ್ಳೆ ದರ್ಶನ ಆಯಿತು. ಸುಸ್ತಾಯಿತು, ಹೊಟ್ಟೆ ಅಷ್ಟಾಯಿತು. ಈಗ ಹೋಗಿ ಊಟ ಮಾಡಿದ್ರೆ. ಓಕೆ ಗಾಯ್ಸ್, ಫೈನಲಿ ಊಟಕ್ಕೆ ಬಂದಿದ್ದೀವಿ. ನನ್ನ ಮಗಳು ಬಿಸಿಬೇಳೆಬಾತು, ನಾನು ಅನ್ನ ಸಾಂಬಾರು ತಗೊಂಡಿದ್ದೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ಹೇಗಿದೆ ಅಂತ ಹೇಳ್ತೀನಿ. ಹೇಳು, ಟೇಸ್ಟ್ ಮಾಡು ಮತ್ತೆ.
ಚೆನ್ನಾಗಿತ್ತು. ಹೌದಾ ಕಾರವಾರ ಚಳಿಗೆ. ಹೌದಾ. ಓಕೆ ಗೈಸ್, ಫೈನಲಿ ದರ್ಶನ ಎಲ್ಲ ಮುಗಿಸಿ ಆಗಲೇ ಹೇಳ್ದಂಗೆ ಊಟಕ್ಕೆ ಬಂದಿದ್ದೀವಿ. ನನ್ನ ಸ್ಲಿಪ್ಪರ್ ಬೇರೆ ಕಿತ್ತೋಯ್ತು ಬರಬೇಕಾದ್ರೆ, ಅಂದರೆ ಸ್ಟಾರ್ಟಿಂಗಲ್ಲಿ ಕಿತ್ತೋಯ್ತು, ಆವಾಗಲೇ ಎತ್ಬಿಟ್ವಿ. ಈಗ ಸ್ಲಿಪ್ಪರ್ ಇದ್ದೀನಿ ಓಡಾಡ್ತಾ ಇದ್ದೀನಿ ನಾನು, ಸಿಕ್ಕಾಬಟ್ಟೆ ಕಾಲು ನೋಡ್ತಾ ಇದೆ. ಸಂಭಾವ್ ಮ್ಯಾನೇಜ್ ಮಾಡ್ಕೊಂಡು ಬೆಂಗಳೂರು ತನಕ ಹೋಗ್ಬೇಕು. ಇಲ್ಲಿ ಸ್ಲಿಪ್ಪರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ವಿ, ಬಟ್ ಎಲ್ಲೂ ಇಲ್ಲ ಅಂತ ಅಂತಿದ್ದಾರೆ. ನೋಡಬೇಕು, ಸಿಕ್ಕಿದ್ರೆ ಒಳ್ಳೇದು, ಸಿಕ್ಕಿಲ್ಲ ಅಂತಂದರೆ ಬೆಂಗಳೂರಿಗೆ ಹೀಗೆ ಹೋಗಬೇಕು. ಸೊ ಹೊಟ್ಟೆ ಅಷ್ಟಾಗ್ತಿದೆ, ಫಸ್ಟ್ ಊಟ ಮಾಡೋಣ ಬನ್ನಿ. ಓಕೆ ಗೈಸ್, ಇವಾಗ ಊಟ ಮುಗೀತು. ಅದೇ ಗ್ಯಾಪಲ್ಲಿ ಪೂರಿನೂ ತೊಗೊಂಡಿದ್ವಿ, ಮನೆಗೆ ತೊಗೊಂಡು ಹೋಗ್ಬೇಕು ಅಂತ. ಈಗ ಸುಮ್ಮನೆ ಒಂದು ರೌಂಡ್ ಹೊಡೆದು ಕರೆಕ್ಟಾಗಿ 4 ಗಂಟೆಗೆ ಬಸ್ ಬಂದರೆ ಹೊರಡ್ಬೇಕಷ್ಟೇ. ಚಪ್ಪಲಿ ಬೇರೆ ಇಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೋಡಬೇಕು ಎಲ್ಲರೂ ಚಪ್ಪಲಿ ಸಿಗುತ್ತಾ ನೋಡಿ, ಸಿಕ್ಕರೆ ತೊಗೊಂಡು, ಇಲ್ಲ ಅಂತಂದರೆ ಸಿಗದಾದ್ರೆ ಹಂಗೆ ಹೊರಡಬೇಕು. ಸೊ ಬನ್ನಿ, ಚಪ್ಪಲಿ ಸಿಗುತ್ತಾ ಇಲ್ಲ ಫಸ್ಟ್ ಹೋಗಿ ನೋಡೋಣ. ಚಪ್ಪಲಿ ಅಂತೂ ಫೈನಲಿ ಎಲ್ಲೂ ಸಿಗಲಿಲ್ಲ. ಸೊ ಇವಾಗ ಬಸ್ ಹತ್ಕೊಂಡು ಹೊರಡೋದಷ್ಟೇ. ಹೆಂಗಂತ ಫಸ್ಟ್ ಟೈಮ್ ನಾವು ಅಮ್ಮನ ಜೊತೆ ನಾವಿಬ್ಬರೇ ಬಂದಿರೋದು. ಬಂದರೆ ಅಣ್ಣ ಇರ್ತಾಯಿದ್ದ, ಇಲ್ಲಾಂದ್ರೆ ಅಪ್ಪ ಇರ್ತಾಯಿದ್ರು. 4 ಜನ ಒಟ್ಟಿಗೆ ಬರ್ತಾಯಿದ್ವಿ. ಫಸ್ಟ್ ಟೈಮ್ ನಾನು ನಮ್ಮಮ್ಮ ಇಬ್ಬರೇ ಬಂದಿರೋದು. ಹೆಂಗ ನನ್ನ ಜೊತೆ ಬಂದಿದ್ದು ಏನು ಅನಿಸ್ತು? ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಬೇಜಾರು ಯಾಕೆ? ನನ್ನ ಹಸ್ಬೆಂಡು ನನ್ನ ಮಗ ಇಲ್ಲ ಅಂತ. ಒಟ್ಟಿಗೆ ಬರ್ತಿದ್ವಲ್ಲ ಯಾವಾಗ್ಲೂ, ಹಾಂ, ಅದಕ್ಕೆ ಹೇಳಿದ್ದು ಅಷ್ಟೇ. ಅದಂತೂ ನಿಜ. ಅವರಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇಟ್ಸ್ ಓಕೆ, ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿಯಾಗಿ ನಾವಿಬ್ಬರು ಬರಬೇಕಾಯ್ತು. ಇವಾಗ ಬಸ್ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು. ಎಷ್ಟು ಗಂಟೆಗಿದೆ ಬಸ್ಸು ನೋಡಿ ಹೊರಡಬೇಕು. ಇದು ನೋಡಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೋಗೋಣ. ಗೈಸ್, ಇವಾಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಲೇಟ್ ಆಯಿತು, ಬಟ್ ಬೆಳಗ್ಗೆ ಹೋಗಿದ್ದಕ್ಕೂ ಇವಾಗ ಹೋಗಿದ್ದಕ್ಕೂ ಸ್ವಲ್ಪ ಬೆಟರ್ ಅನಿಸ್ತು. ಇವಾಗ ಅಟ್ಲೀಸ್ಟ್ ಕೂತ್ಕೊಂಡು ಬಂದ್ವಿ. ಸೊ ಅಷ್ಟೇ ಆಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ತುಂಬ ಸ್ಪೆಷಲ್ ವೀಡಿಯೋ ಇದು ನನಗೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಇಯರ್ ಕೇಳ್ಕೊಂಬಂದಿದ್ದೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಎಲ್ಲ ಒಳ್ಳೇದಾಗಲಿ ಅಂತ. ಸೊ ಈ ಸರಿ ಯೂಟ್ಯೂಬ್ ಬ್ಲಾಗ್ ಮಾಡಿದ್ದೀನಿ ಅಂತ ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದೆ. ಟಯರ್ಡ್ ಫೇಸ್ ಬಟ್ ಡಿವೈನ್ ಫೀಲಿಂಗ್ ಅಷ್ಟೇ ಹೇಳೋಕ್ಕಾಗತ್ತೆ. ಸೊ ಅಷ್ಟೇ ಆಗಿತ್ತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ಏನು ಹೇಳ್ತೀಯಾ? ತುಂಬ ಖುಷಿ ಆಯಿತು, ದೇವ್ರ ದರ್ಶನ ಚೆನ್ನಾಗಾಯಿತು. ಈ ಕಡೆಯಿಂದ ಹೆಂಗೋ ಕಷ್ಟಪಟ್ಕೊ ಹೋದ್ವಿ, ಆ ಕಡೆಯಿಂದ ಸ್ವಲ್ಪ ಕೂತ್ಕೊಂಡು ಬಂದ್ವಿ, ಅದು ಖುಷಿ ಆಯಿತು. ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಸ್, ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಿಮಗೆ ಏನೋ ಎಂಟರ್ಟೈನ್ ಮಾಡ್ತೀನಿ ಅಂತ ಅನ್ಕೊತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಆಲ್ ಸೋ ಮಚ್, ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.